ओम शांति। पिताश्री शुभाबा याद है 3 तारीखु 10/10/23 प्रातः मुरली। मीठे बच्चे, प्रभात के समय मन बुद्धि से मुझ बाप को याद करो, साथ साथ भारत को दैवी राजस्थान बनाने की सेवा करो। मीठे बच्चे, प्रभात के समय मन बुद्धि से मुझ बाप को याद करो, साथ साथ भारत को ದೈವಿ ರಾಜಧಾನಿ बनाने की ಸೇವಾ ಕರೋ। ಬೆಳಗಿನ ಸಮಯದಲ್ಲಿ ಮನಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿ, ಮಧುರ ಮಕ್ಕಳೇ, ಜೊತೆಗೆ ಭಾರತವನ್ನು ದೈವಿ ರಾಜಸ್ಥಾನ ಮಾಡುವಂತಹ ಸೇವೆಯನ್ನು ಮಾಡಿ ಅಂತೇಳಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ। ಪ್ರಶ್ನೆ, सूर्यवंशी राजधानी की प्राइज़ किस आधार पर मिलती है? सूर्यवंशी ರಾಜಧಾನಿಯ ಬಹುಮಾನ ಯಾವ ಆಧಾರದ ಮೇಲೆ ಸಿಗುವುದು? सूर्यवंशी राजधानी की प्राइज़ लेना है तो बाप का पूरा मददगार बनो, श्रीमत पर चलते रहो। ಸೂರ್ಯವಂಶಿ ರಾಜಧಾನಿಯ ಬಹುಮಾನ ತೆಗೆದುಕೊಳ್ಳಬೇಕು ಎಂದರೆ ಸಂಗಮ ಯುಗದಲ್ಲಿ ಬಾಬನಿಗೆ ಪೂರ್ಣ ಸಹಾಯಕರಾಗಿ ಶ್ರೀಮತದ ಅನುಸಾರ ನಡೆಯುತ್ತಾ ಇರಿ। आशीर्वाद नहीं मांगनी है, लेकिन योग बल से आत्मा को पावन बनाने का पुरुषार्थ करना है। ಬಾಬನಿಂದ ಆಶೀರ್ವಾದವನ್ನು ಬೇಡುವಂಥದ್ದಲ್ಲ, ಯೋಗ ಬಲದಿಂದ ಆತ್ಮವನ್ನು ಪಾವನ ಮಾಡುವಂಥ ಪುರುಷಾರ್ಥ ಮಾಡಿ। देह सहित देह के सब संबंधों को त्याग, एक मोस्ट बिलवेड बाप को याद करो तो तुम्हें सूर्यवंशी राजधानी की प्राइज़ मिलेगी। उसमें पीस, प्योरिटी, प्रॉस्पेरिटी सब कुछ होगा। ಬಾಬು ಹೇಳ್ತಿದ್ದರೆ, ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳನ್ನು ತ್ಯಾಗ ಮಾಡಿ, ಒಬ್ಬ ಮೋಸ್ಟ್ ಬಿಲವೆಡ್ ತಂದೆಯನ್ನೇ ನೆನಪು ಮಾಡಿ, ಆಗ ನಿಮಗೆ ಸೂರ್ಯವಂಶಿ ರಾಜಧಾನಿಯ ಬಹುಮಾನ ಸಿಗ್ತದೆ। ಆ ಪ್ರೈಸಿನಲ್ಲಿ ಶಾಂತಿ, ಪವಿತ್ರತೆ, ಪ್ರಾಸ್ಪರಿಟಿ ಎಲ್ಲವೂ ಸಹ ಸಿಗುವುದು। ಗೀತೆ, ಆಖಿರ್ ವ ದಿನ್ आया आज, ಕೊನೆಗೂ ಆ ದಿನ ಬಂತು। ओम शांति का अर्थ तो तुम बच्चों की बुद्धि में रहता ही है। ओम शांति ಇದರ ಅರ್ಥ ಎಂತೂ ನಿಮ್ಮ ಮಕ್ಕಳ ಬುದ್ಧಿಯಲ್ಲಂತೂ ಇದೆ। बाप जो समझाते हैं वह इस दुनिया में शिवाय तुम्हारे और किसको समझ में नहीं आएगा। ಬಾಬಾ ಈಗ ಸಂಗಮ ಯುಗದಲ್ಲಿ ಏನು ತಿಳಿಸ್ಕೊಡ್ತಾರೆ, ನೀವು ಮಕ್ಕಳ ಹೊರತು ಮತ್ತಾರಿಗೂ ಅರಿವು ಆಗುವುದಿಲ್ಲ। वह ऐसे समझेंगे जैसे कोई मेडिकल कॉलेज में नया जाकर बैठे तो कुछ समझ ना सके। ಮೆಡಿಕಲ್ ಕಾಲೇಜ್ನಲ್ಲಿ ಯಾರೋ ಹೋಗಿ ಕುಳಿತುಕೊಂಡ್ರೆ ಅದು ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ। ಅದೇ ರೀತಿಯಾಗಿ ಈ ಜ್ಞಾನನೂ ಕೆಲವು ಮಕ್ಕಳಿಗೆ ಅರ್ಥ ಆಗೋದಿಲ್ಲ। ऐसा कोई सत्संग होता नहीं जहाँ मनुष्य जाए और कुछ ना समझे, वहाँ तो है ही शास्त्र आदि सुनाने की बातें। यह है बड़े ते बड़ी कॉलेज, नई बात नहीं है। फिर से वह दिन आया आज जबकि बाप बैठ बच्चों को राजयोग सिखाते हैं। ಬಾಬು ಹೇಳ್ತಿದ್ದಾರೆ, ಬೇರೆ ಸತ್ಸಂಗದಲ್ಲಿ ಮನುಷ್ಯರು ತಿಳಿಸ್ಕೊಡ್ತಾರೆ, ಅರಿತುಕೊಳ್ತಾರೆ, ಅಲ್ಲಂತೂ ಶಾಸ್ತ್ರಗಳನ್ನು ತಿಳಿಸ್ಕೊಡ್ತಾರೆ। ಆದರೆ ಇಲ್ಲಿ ಇದಾಗಿದೆ ಬಡೇತೆ ಬಡಿ ಕಾಲೇಜ್, ದೊಡ್ಡದಾದ ಕಾಲೇಜ್, ಯಾವುದೂ ಹೊಸದಲ್ಲ। ಕೊನೆಗೂ ಆ ದಿನ ಬಂತು, ಬಾಬಾ ಕುಳಿತುಕೊಂಡು ರಾಜಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ। ಈ समय भारत में राजा ही तो है नहीं, तुम इस राजयोग से राजाओं का राजा बनते हो। अर्थात तुम जानते हो कि जो विकारी राजाएं हैं उनको भी हम राजा बन रहे हैं। ಬಾಬು ಹೇಳ್ತಿದ್ದಾರೆ, ಈ ರಾಜವನ್ನು ಬಾಬಾ ಕಲಿಸಿಕೊಟ್ಟು ರಾಜರಿಗೆ ರಾಜರನ್ನಾಗಿ ಮಾಡ್ತಾರೆ। अर्थात तुम जानते हो कि जो विकारी राजाएं हैं उनको भी हम राजा बन रहे हैं। ಬುದ್ಧಿಯಂತೂ ಅರಿತುಕೊಂಡಿದೆ, जो कोई कर्म करते हैं वह बुद्धि में रहता है ना।
ಯಾವ ಕರ್ಮವನ್ನು ನಾವು ಮಾಡ್ತೀವಿ ಅದು ಬುದ್ಧಿಯಲ್ಲಿ ಅಂತೂ ಇರ್ತದೆ ತಾನೇ. ತುಮ್ वॉरियर्स हो, जानते हो हम आत्माएं अब बाप के साथ योग रखने से भारत को पवित्र बनाते हैं. ಬಾಬೋರು ಹೇಳ್ತಿದ್ದಾರೆ, ನೀವೆಲ್ಲ ಯುದ್ಧ ಮಾಡ್ತಾ ಇರುವಂಥ ಸೈನಿಕರು, ನಾವು ಆತ್ಮಗಳು ಎಷ್ಟೆಷ್ಟು ಬಾಬನ ಜೊತೆ ಉದ್ಯೋಗವನ್ನು ಜೋಡಿಸ್ತೀವಿ ಅಷ್ಟು ಭಾರತ ಪವಿತ್ರ ಆಗ್ತದೆ. और चक्र के आदि मध्यंत के नॉलेज धारण कर हम चक्रवर्ती राजा बन रहे हैं. ಬಾಬೋರು ಹೇಳ್ತಿದ್ದಾರೆ, ಬಾಬನ ಜೊತೆ ಬುದ್ಧಿಯೋಗ ಜೋಡಿಸಿ ಭಾರತ ಪವಿತ್ರ ಆಗ್ತದೆ. ಈ ಸೃಷ್ಟಿಚಕ್ರ ಆದಿ ಮಧ್ಯಾಂತದ ಜ್ಞಾನವನ್ನು ಧಾರಣೆ ಮಾಡಿ ಆಗ ನೀವು ಚಕ್ರವರ್ತಿ ರಾಜ ಆಗ್ತೀರಿ. ಯಾ ಬುದ್ಧಿ ಮೇ ರೆಹನಾ ಚಾಹಿಯೆ, ಹಮ್ ಯುದ್ಧಕ್ಕೆ ಮೈದಾನ ಮೇ ಹೇ. ಬುದ್ಧಿಯಲ್ಲಿ ನೆನ್ಪಿಟ್ಕೊಳ್ಬೇಕು, ನಾವೀಗ ಯುದ್ಧದ ಮೈದಾನದಲ್ಲಿ ಇದ್ದೀವಿ. ವಿಜಯ್ ತೋ ಹಮಾರಿ ಹೈ ಹಿ, यह तो सर्टन है. बरोबर हम अब इस भारत को फिर से दैवी डबल सिरताज राजस्थान बना रहे हैं. ಬಾಬೋರು ಹೇಳ್ತಿದ್ದಾರೆ, ಇದು ಯುದ್ಧದ ಮೈದಾನ ಆಗಿದೆ, ವಿಜಯ ಅಂತೂ ನಮ್ಮ ಮಕ್ಕಳದ್ದೇ ಆಗಿದೆ, ಇದು ಗ್ಯಾರಂಟಿ ಸರ್ಟನ್ ವಿಜಯ. ಬಾಬೋರು ಹೇಳ್ತಿದ್ದಾರೆ, ಈ ಭಾರತ ಪುನಃ ದೈವಿ ಡಬಲ್ ಕಿರೀಟಧಾರಿ ರಾಜಸ್ಥಾನ ಆಗ್ತದೆ. ಎಲ್ಲ ರಾಜರು ಡಬಲ್ ಕಿರೀಟಧಾರಿಗಳು, ಅದರ ರಾಜರ ಆಸ್ಥಾನ ಆಗ್ತದೆ. ಬಾಬಾ ಚಿತ್ತों के लिए बहुत अच्छी ರೀತಿ समझाते रहते हैं. ಚಿತ್ತಗಳ ಬಗ್ಗೆ ಬಾಬಾ ಬಹಳ ಒಳ್ಳೆ ರೀತಿ ತಿಳಿಸ್ಕೊಡ್ತಾನೆ ಇರ್ತಾರೆ. हम 84 जन्म पूरे कर अब वापस जाते हैं, फिर आकर राज्य करेंगे. ನಾವು 84 ಜನ್ಮವನ್ನು ಪೂರ್ಣ ಪಡೆದುಕೊಂಡು ಈಗ ಮನೆಗೆ ವಾಪಸ್ ಹೋಗ್ತೀವಿ, ಪುನಃ ಬಂದು ರಾಜ್ಯ ಆಳುತ್ತೇವೆ. ऐसा ब्रह्मा कुमार कुमारियाँ क्या कर रहे हैं? ब्रह्मा कुमारियों की यह समझता क्या है पूछते हैं ना. ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಏನು ಮಾಡ್ತಾ ಇದ್ದೀರಿ, ಇದು ಬ್ರಹ್ಮ ಕುಮಾರಿಯರ ಸಂಸ್ಥೆ ಏನಾಗಿದೆ ಕೇಳ್ತಾರೆ. ಬಿ ಕೆ ಫಟ್ ಸೆ कहती हैं कि हम इस भारत को फिर से दैवी राजस्थान बना रहे हैं. ನೀವು ಮಕ್ಕಳಂತೂ ಹೇಳ್ತೀರಿ, ಈ ಭಾರತ ಭೂಮಿಯನ್ನು ನಾವು ಪುನಃ ದೈವಿ ರಾಜಸ್ಥಾನವನ್ನಾಗಿ ಮಾಡ್ತೀವಿ. ಶ್ರೀಮತ ಪರ್ ಮನುಷ್ಯ ಶ್ರೀ ಕಾ ಅರ್ಥ ಭಿ ನಹಿ ಜಾನ್ತೆ ಹೇ. ರಾಜಸ್ಥಾನವನ್ನು ಶ್ರೀಮತದ ಅನುಸಾರ ಸ್ಥಾಪನೆ ಮಾಡ್ತೀವಿ, ಆದರೆ ಶ್ರೀ ಇದರ ಅರ್ಥನೂ ಯಾರಿಗೂ ಗೊತ್ತಿಲ್ಲ. ತುಮ್ ಜಾನ್ತೆ ಹೋ श्री श्री ಶಿವಬಾಬಾ ಹೇ, ಉನ್ಕಿ ಹಿ ಮಾಲಾ ಬಂತಿ ಹೇ. ನಿಮಗೆ ಮಕ್ಕಳಿಗೆ ಗೊತ್ತು, ಶ್ರೀ ಶ್ರೀ ಶಿವಬಾಬಾ ಆಗಿದ್ದಾರೆ, ಶಿವಬಾಬನ ಮಾಲೆಯನ್ನೇ ತಯಾರು ಮಾಡಲಾಗ್ತದೆ. ಏ ಸಾರಿ ರಚನಾ ಕಿಸ್ಕಿ ಹೇ, ಈ ಇಡೀ ರಚನೆ ಯಾರದ್ದಾಗಿದೆ? ಕ್ರಿಯೇಟರ್ ತೋ ಬಾಪ್ ಹುವಾನ, ರಚಯಿತ ಎಂತೂ ಶಿವಬಾಬಾ ಆಗಿದ್ದಾರೆ. ಸೂರ್ಯವಂಶಿ ಚಂದ್ರವಂಶಿ ಜೋ ಭಿ ಹೇ, ये सारी माला है रुद्र ಶಿವಬಾಬಾ की. ಸೂರ್ಯವಂಶಿ ಮತ್ತು ಚಂದ್ರವಂಶಿಯರು ಯಾರಿದ್ದಾರೆ, ಈ ಇಡೀ ಮಾಲೆ ಯಾರದು? ರುದ್ರ ಶಿವಬಾಬನದು. सब अपने रचयिता को जानते हैं परंतु उनके ऑक्युपेशन को नहीं जानते. ಎಲ್ಲರೂ ಸಹ ರಚಯಿತನನ್ನು ತಿಳ್ಕೊಳ್ತಾರೆ, ಆದರೆ ರಚಯಿತನ ಕರ್ತವ್ಯ ಏನು ಅಂತ ಗೊತ್ತಿಲ್ಲ. वह कब और कैसे आकर पुरानी दुनिया को नया बनाते हैं, यह किसकी बुद्धि में भी नहीं है. ಶಿವಬಾಬಾ ಯಾವಾಗ ಬರ್ತಾರೆ, ಏನನ್ನು ರಚನೆ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲ, ಯಾರ ಬುದ್ಧಿಯಲ್ಲೂ ಇಲ್ಲ. ಹಳೆ ಪ್ರಪಂಚವನ್ನು ಹೊಸದನ್ನಾಗಿ ಹೇಗೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. वह तो समझते हैं कलयुग अभी बहुत वर्ष चलना है. ಅವರೆಲ್ಲ ಏನಂತ ತಿಳ್ಕೊಳ್ತಾರೆ, ಕಲಿಯುಗ ಇನ್ನೂ ಬಹಳ ಸಮಯ ನಡೀತದೆ ಅಂತ ತಿಳ್ಕೊಳ್ತಾರೆ. अभी तुम जानते हो हम दैवी स्वराज्य स्थापन कर रहे हैं. अभी तुम जानते हो हम दैवी राजस्थान स्थापन करने के निमित्त बने हुए हैं. बरोबर दैवी राजस्थान होगा, फिर क्षत्रिय राजस्थान होगा. ಬಾಬೋರು ಹೇಳ್ತಿದ್ದಾರೆ, ಈಗ ಮಕ್ಕಳು ಏನು ಮಾಡ್ತಿದ್ದೀರಿ,
ದೈವಿ ರಾಜಸ್ಥಾನವನ್ನು ಸ್ಥಾಪನೆ ಮಾಡೋದಕ್ಕೆ ನಿಮಿತ್ತ ಆಗಿದ್ದೇವೆ. ದೈವಿ ರಾಜಸ್ಥಾನ ಆಗ್ತದೆ. ನಂತರ ತ್ರೇತಾಯುಗದಲ್ಲಿ ಕ್ಷತ್ರಿಯ ರಾಜಸ್ಥಾನ ಆಗ್ತದೆ. पहले सूर्यवंशी फिर क्षत्रिय कुल का राज्य होगा. ಮೊದಲು ಸತ್ಯುಗಿ ಸೂರ್ಯವಂಶಿ ಕುಲದ ರಾಜ್ಯ, ಆಮೇಲೆ ಕ್ಷತ್ರಿಯ ಕುಲದ ರಾಜ್ಯ ಇರ್ತದೆ. ತುಮಕೋ ಚಕ್ರವರ್ತಿ ರಾಜಾ ರಾಣಿ बनना है तो बुद्धि में चक्र फिरना चाहिए ना. ನೀವೀಗ ಚಕ್ರವರ್ತಿ ರಾಜಾ ರಾಣಿ ಆಗಬೇಕು ಎಂದರೆ ನಿಮ್ಮ ಬುದ್ಧಿಯಲ್ಲಿ ಈ ಚಕ್ರ ಸುತ್ತಬೇಕು. तुम किसको भी इन चित्रों पर बहुत अच्छी ರೀತಿ समझा सकते हो. ಈ ಚಿತ್ರಗಳ ಆಧಾರದಿಂದ ನೀವು ಯಾರಿಗೆ ಬೇಕೋ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಡ್ಬೋದು. ए लक्ष्मी नारायण सूर्यवंशी कुल और ये राम सीता है क्षत्रिय कुल. ಲಕ್ಷ್ಮೀ ನಾರಾಯಣರು ಸೂರ್ಯವಂಶಿ ಕುಲದವರು, ಈ ರಾಮ ಸೀತೆ ಕ್ಷತ್ರಿಯ ಕುಲದವರು. फिर वैश्य शूद्र वंशी पतित कुल बन जाते हैं. ನಂತರ ವೈಶ್ಯ ವಂಶದವರು ಶೂದ್ರ ವಂಶದವರು ಪತಿತ ಕುಲದವರಾಗ್ತಾರೆ. ಪೂಜ್ಯ फिर ಪೂಜಾರಿ बनते हैं. ಪೂಜ್ಯ ದೇವತೆಗಳೇ ನಂತರ ಪೂಜಾರಿಗಳಾಗ್ತಾರೆ. सिंगल ताज वाले राजाओं का चित्र भी बनाना चाहिए. ಮತ್ತೆ ದ್ವಾಪರ ಯುಗದಿಂದ ಸಿಂಗಲ್ ಕಿರೀಟಧಾರಿಗಳ ರಾಜರ ಚಿತ್ರವನ್ನು ಮಾಡಬೇಕು. ಯಾ ಎಕ್ಸಿಬಿಷನ್ ಬಡಿ ವಂಡರ್ಫುಲ್ ಹೋ ಜಾಯೇಗಿ. ಸಿಂಗಲ್ ತಾಜುಳ್ಳಂಥ ರಾಜರ ಚಿತ್ರವನ್ನು ಬರೆಯಿರಿ, ಆಗ ಈ ಚಿತ್ರ ಪ್ರದರ್ಶನ ಬಹಳ ಆಶ್ಚರ್ಯಕರವಾಗ್ತದೆ. ತುಮ್ ಜಾನ್ತೆ ಹೋ ಡ್ರಾಮಾ ಅನುಸಾರ ಸರ್ವಿಸ್ अर्थ यह एग्जीबिशन बहुत ज़रूरी है, तब तो वो बच्चों की बुद्धि में बैठेगा. ಬಾಬುವರು ಹೇಳ್ತಿದ್ದಾರೆ, ಡ್ರಾಮಾ ಅನುಸಾರ ಬಾಬನ ಸಂದೇಶವನ್ನು ಎಲ್ಲರಿಗೂ ಸಾರುವುದಕ್ಕೋಸ್ಕರ ಸೇವಾರ್ಥವಾಗಿ ಈ ಚಿತ್ರ ಪ್ರದರ್ಶನ ಅವಶ್ಯವಾಗಿ ಬೇಕು. ಆಗ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ತದೆ. ನಯಿ ದುನಿಯಾ ಕೈಸೆ ಸ್ಥಾಪನ್ ಹೋ ರಹಿ ಹೈ ಯಾ ಚಿತ್ರೋं द्वारा समझाया जाता है. ಹೊಸ ಪ್ರಪಂಚ ಹೇಗೆ ಸ್ಥಾಪನೆ ಆಗ್ತದೆ, ಇದು ಚಿತ್ರಗಳ ಮುಖಾಂತರ ತಿಳಿಸ್ಕೊಡ್ಲಾಗ್ತದೆ. ಬಚ್ಚೋं की बुद्धि में खुशी का पारा चढ़ना चाहिए. ಮಕ್ಕಳ ಬುದ್ಧಿಯಲ್ಲಿ ಖುಷಿಯ ಪಾರ ಇರಬೇಕು, ಅಪಾರವಾದ ಖುಷಿ ಇರಬೇಕು. ಯಥೋ समझाया है सतयुग में आत्मा का ज्ञान है, सो भी जब बूढ़े होते हैं तब अनायास ख्याल आता है कि यह पुराना शरीर छोड़ फिर दूसरा नया शरीर लेना है. ಸತ್ಯುಗದಲ್ಲಿ ಕೇವಲ ಆತ್ಮದ ಜ್ಞಾನ ಇರ್ತದೆ. ವಯಸ್ಸಾದ ಮೇಲೆ ಅಚಾನಕ್ಕಾಗಿ ಈ ವಿಚಾರ ಬರ್ತದೆ, ಅನಾಯಾಸಾಗಿ ಈ ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಹೊಸ ಶರೀರವನ್ನು ತೆಗೆದುಕೊಳ್ಬೇಕು. ये ख्यालात पिछाड़ी के टाइम में आता है, बाकी सारा टाइम खुशी मौज में रहते हैं. ಯಾವಾಗ ಶರೀರ ಪೂರ್ಣ ವೃದ್ಧಾವಸ್ಥೆಯಲ್ಲಿ ಬರ್ತದೆ, ಅಂತ್ಯದಲ್ಲಿ ಈ ವಿಚಾರ ಬರ್ತದೆ. ಇನ್ನು ಇಡೀ ಸಮಯ ಸತ್ಯುಗದಲ್ಲಿ ಖುಷಿ ಮೋಜಿನಲ್ಲಿ ಇರ್ತದೆ. पहले ये ज्ञान नहीं रहता है. बच्चों को समझाया है ये परमपिता परमात्मा का नाम रूप देश काल कोई भी नहीं जानते जब तक कि बाप आकर अपना परिचय दे, और परिचय भी बहुत गंभीर है. ಎಲ್ಲಿವರೆಗೂ ಸ್ವಯಂ ಭಗವಂತನೇ ಅವತರಣೆ ಆಗಿ ತಮ್ಮ ನಾಮ ರೂಪ ದೇಶ ಕಾಲವನ್ನು ತಿಳಿಸ್ಕೊಡೋದಿಲ್ಲ, ಅಲ್ಲಿಯವರೆಗೂ ಬಾಬನ ಪರಿಚಯ ಯಾರಿಗೂ ಇಲ್ಲ. ಬಾಬನೇ ಬಂದು ತಮ್ಮ ಪರಿಚಯವನ್ನು ಕೊಡ್ತಾರೆ ಮತ್ತು ಪರಿಚಯನೂ ಬಹಳ ಗಂಭೀರವಾಗಿದೆ. ಉನ್ಕಾ ರೂಪ ತೋ ಪೆಹಲೆ ಲಿಂಗ ಹಿ ಕೆಹನಾ ಪಡ್ತಾ. ಈ ಯಜ್ಞದ ಆದಿಯಲ್ಲಿ ಏನಂತ ಜ್ಞಾನ ತಿಳಿಸ್ಕೊಡ್ಲಾಯಿತು, ಬಾಬನ ರೂಪ ಲಿಂಗ ರೂಪ ಅಂತ ಹೇಳಾಯಿತು. रुद्र यज्ञ रचते हैं तो मिट्टी के लिंग बनाते हैं जिनकी पूजा होती आई है. ಯಜ್ಞವನ್ನು ರಚನೆ ಮಾಡಿದಾಗ ಮಣ್ಣಿನಿಂದ ಲಿಂಗವನ್ನು ನಿರ್ಮಾಣ ಮಾಡಲಾಗ್ತದೆ, ಅದರ ಪೂಜೆಯನ್ನು ಮಾಡಲಾಗ್ತದೆ. बाप ने पहले यह नहीं बताया कि बिंदी रूप है. बिंदी रूप कहते तो तुम समझ नहीं सकते.
ಜೋ ಬಾತ್ ಜಬ್ ಸಮಜಾನಿ ಹೇ ತಬ್ ಸಮಜಾತೆ ಹೇ. ಬಾಬು ಅವರು ಹೇಳ್ತಿದ್ದಾರೆ, ಯಜ್ಞದ ಹಾದಿಯಲ್ಲಿ ಮೊದಲು ಆತ್ಮ ಬಿಂದಿ ಅಂತ ಅಥವಾ ಪರಮಾತ್ಮ ಬಿಂದಿ ಅಂತ ಹೇಳಿದ್ದೆ, ಆದರೆ ಯಾರೂ ತಿಳ್ಕೊಳ್ಳೋದಿಲ್ಲ. ಮತ್ತು ಯಾವ ಸಮಯದಲ್ಲಿ ಯಾವ ಜ್ಞಾನ ನೀಡಬೇಕು ಆ ಸಮಯದಲ್ಲೇ ನೀಡಲಾಗ್ತದೆ. ಐಸೆ ನಹಿ ಕहेಂಗೆ ಪಹಲೆ ಕ್ಯೋ ನಹಿ ಬತಾಯಾ ಜೋ ಆಜ್ ಸಮಜಾತೆ. ಮೊದಲೇ ಯಾಕೆ ಈ ಜ್ಞಾನ ಹೇಳಿಲ್ಲ? ನಹಿ ಡ್ರಾಮಾ ಮೇ ನೂಂದಿ ಐಸೆ ಹೇ. ಡ್ರಾಮಾದಲ್ಲಿ ಇದೇ ಫಿಕ್ಸ್ ಆಗಿದೆ, ಮೊದಲು ಶಿವಬಾಬಾ ಲಿಂಗ ರೂಪದಲ್ಲಿ ಇದ್ದಾರೆ ಅಂಥೇಳಿ. इस एग्जीबिशन से बहुत सर्विस की वृद्धि होती है. इन्वेंशन निकलती है तो फिर वृद्धि होती जाती है. जैसे बाबा मोटर का मिसाल देते हैं, पहले इन्वेंशन करने में मेहनत लगी होगी, फिर तो देखो बड़े बड़े कारखानों में 1 मिनट में मोटर तैयार हो जाती है. कितनी साइंस निकली है. ಎಕ್ಸಿಬಿಷನ್ನಿಂದ ಸರ್ವೀಸನ್ನು ಮಾಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಒಂದು ಕಾರ್ ಗಾಡಿಯ ಎಕ್ಸಾಂಪಲನ್ನು ಕೊಡ್ತಾ ಇದ್ದಾರೆ. ಮೊದಲು ಇನ್ವೆನ್ಷನ್ ಮಾಡಬೇಕು ಅಂದರೆ ಬಹಳ ಪರಿಶ್ರಮ ಮಾಡಬೇಕಾಯ್ತು. ಈಗ ನೋಡಿ ಕಾರ್ಖಾನೆಗಳಲ್ಲಿ ಒಂದೊಂದು ನಿಮಿಷಕ್ಕೊಂದೊಂದು ಮೋಟಾರ್ ಗಾಡಿ ತಯಾರಾಗ್ತದೆ. ವಿಜ್ಞಾನ ಎಷ್ಟೊಂದು ಸಂಶೋಧನೆಯನ್ನು ಮಾಡಿದೆ. ತುಮ್ ಜಾನ್ತೆ ಹೋ ಕಿತನಾ ಬಡಾ ಭಾರತ ಹೇ, कितनी बड़ी दुनिया है, फिर कितनी छोटी हो जाएगी, या बुद्धि में अच्छी ರೀತಿ ಬಿಟಾನಾ है. ನಿಮಗೆ ಈಗ ಗೊತ್ತಿದೆ ಎಷ್ಟು ದೊಡ್ಡದಾದ ಭಾರತ, ಎಷ್ಟು ದೊಡ್ಡದಾದ ಪ್ರಪಂಚ. ಆಮೇಲೆ ಸತ್ಯುಗದಲ್ಲಿ ಎಷ್ಟು ಚಿಕ್ಕದಾದ ಪ್ರಪಂಚ ಆಗ್ತದೆ, ಸ್ವರ್ಗ ಚಿಕ್ಕದಾದ ಆಗ್ತದೆ. ಇದು ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಕುಳಿತುಕೊಳ್ಬೇಕು. जो सर्विसबल बच्चे हैं उनकी ही बुद्धि में रहेगा. ಯಾರು ಸರ್ವೀಸಿನ ಎಬಿಲಿಟಿ ಪಡ್ಕೊಂಡಿರ್ತಾರೆ, ಸೇವಾದಾರಿ ಮಕ್ಕಳಿದ್ದಾರೆ, ಅವರ ಬುದ್ಧಿಯಲ್ಲೇ ಇರ್ತದೆ. ಬಾಕಿ ಕಾತೋ ಕಾನ್ ಪಾನ್ ಜರ್ಮುಯಿ ಜಗ್ಮುಯಿ ಮೇ ಹಿ ಟೈಮ್ ವೇಸ್ಟ್ ಹೋತಾ ಹೇ. ಸರ್ವೀಸಬಲ್ ಮಕ್ಕಳು, ಎಷ್ಟು ದೊಡ್ಡದಾದ ಭಾರತ, ಸತ್ಯುಗದಲ್ಲಿ ಇಷ್ಟು ಚಿಕ್ಕ ಭಾರತ. ಎಲ್ಲ ಜ್ಞಾನ ಸರ್ವೀಸಬಲ್ ಮಕ್ಕಳ ಬುದ್ಧಿಯಲ್ಲಿ ಇರ್ತದೆ. ಇನ್ನು ಕೆಲವು ಮಕ್ಕಳು ಕೇವಲ ಊಟ ಮಾಡುವುದು ಅಥವಾ ವ್ಯರ್ಥ ಮಾತು, ವ್ಯರ್ಥ ಚಿಂತನೆಗಳಲ್ಲಿ ಸಮಯವನ್ನು ವೇಸ್ಟ್ ಮಾಡ್ತಾರೆ. ಯಾ ತುಮ್ ಜಾನ್ತೆ ಹೋ ಭಾರತ್ ಮೇ ಫಿರ್ ಸೆ ದೈವಿ ರಾಜಸ್ಥಾನ್ ಸ್ಥಾಪನ್ ಹೋ ರಹಾ ಹೈ. वास्तव में किंगडम अक्षर भी रॉन्ग है. भारत दैवी राजस्थान बन रहा है. ಬಾಬು ಅವರು ಹೇಳ್ತಿದ್ದಾರೆ, ಕಿಂಗ್ಡಮ್ ಸ್ಥಾಪನೆ ಆಗ್ತದೆ ಅಂತಲ್ಲ, ಭಾರತ ದೇಶ ಪುನಃ ದೈವಿ ರಾಜಸ್ಥಾನ ಆಗ್ತದೆ. ಭಾರತ ದೈವಿ ರಾಜಸ್ಥಾನ ಆಗ್ತದೆ. इस समय आसुरी राजस्थान है, रावण का राज्य है, हर एक में 5 विकार प्रवेश है, कितनी करोड़ आत्माएं हैं, सब एक्ट्रेस हैं, अपने अपने समय पर आकर और फिर चले जाते हैं. ಬಾಬು ಹೇಳ್ತಿದ್ದಾರೆ, ಅಸುರಿ ರಾಜಸ್ಥಾನ ಇದ್ದಾಗ, ರಾವಣ ರಾಜ್ಯ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪಂಚವಿಕಾರಗಳ ಪ್ರವೇಶ ಆಗ್ತದೆ. ಎಷ್ಟೊಂದು ಕೋಟಿ ಕೋಟಿ ಆತ್ಮಗಳು ಈ ಸೃಷ್ಟಿ ನಾಟಕದಲ್ಲಿ, ಎಲ್ಲರೂ ಪಾತ್ರಧಾರಿಗಳು. ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ ಬರ್ತಾರೆ ಮತ್ತು ಹೊರಟು ಹೋಗ್ತಾರೆ. ಫಿರ್ ಹರೇಕು ಕೋ ಅಪನಾ ಪಾಠ ರಿಪೀಟ್ ಕರ್ನಾ ಹೋತಾ ಹೈ. ಮತ್ತು ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಪಾಠನ್ನು ಪುನರಾವರ್ತನೆ ಮಾಡಬೇಕು. ಸೆಕೆಂಡ್ ಬೈ ಸೆಕೆಂಡ್ ಡ್ರಾಮಾ ಹೂ ಬಹು ರಿಪೀಟ್ ಹೋತಾ ಹೈ. ಸೆಕೆಂಡ್ಗೂ ಡ್ರಾಮಾ ಪುನಃ ಪುನಃ ಪುನರಾವರ್ತನೆ ಆಗ್ತದೆ. जो कल्प पहले पाठ बजाया था वही अब बजता है. इतना सब बुद्धि में रखना है. धंधा दौरी में रहने से तो फिर मुश्किल हो जाता है. परंतु बाप कहते हैं प्रभात का तो गायन है, गाते हैं राम सिमर प्रभात मोरे मन. बाप कहते हैं अभी और कुछ भी नहीं सिमरो, प्रभात के समय मुझे याद करो. ಬಾಬು ಅವರು ಹೇಳ್ತಿದ್ದಾರೆ, ಸೆಕೆಂಡು ಈ ಡ್ರಾಮಾ ಪುನರಾವರ್ತನೆ ಆಗ್ತದೆ. ಕಲ್ಪದ ಹಿಂದೆ ಯಾವ ಪಾಠನ ಮಾಡಿದ್ವಿ ಅದನ್ನೇ ಮತ್ತೆ ಮಾಡ್ತೀವಿ. ಇದೆಲ್ಲ ಬುದ್ಧಿಯಲ್ಲಿ ಇಟ್ಕೊಳ್ಳಿ.
ಆದರೆ ಉದ್ಯೋಗ ಮಾಡಬೇಕಾದಾಗ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಬೆಳಗಿನ ಸಮಯ ಪ್ರಭಾತದ ಗಾಯನ ಮಾಡಲಾಗ್ತದೆ. गाते हैं राम सिमरो प्रभत मोरे मन, बाप कहते हैं अभी और कुछ नहीं सिमरो, ಪ್ರಭಾತ್ ಕೆ ಸಮಯ ಮುಜೆ ಯಾದ್ ಕರೋ. ಬಾಬಾ ಹೇಳ್ತಿದ್ದಾರೆ, ಬೆಳಗಿನ ಸಮಯದಲ್ಲಿ ಮತ್ತೇನನ್ನೂ ನೆನಪು ಮಾಡಬೇಡಿ, ಪ್ರಭಾತದ ಸಮಯದಲ್ಲಿ ನನ್ನೊಬ್ಬನನ್ನೇ ನೆನಪು ಮಾಡಿ. ಬಾಪ್ ಅಭಿ ಸಮ್ಮುಖ कहते हैं ಭಕ್ತಿ ಮಾರ್ಗ ಮೇ ಫಿರ್ ಗಾಯನ್ ಚಲ್ತೆ हैं. ಸಂಗಮ ಯುಗದಲ್ಲಿ ಬಾಬಾ ಈಗ ಮಕ್ಕಳ ಮುಂದೆ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಇದರ ಗಾಯನ ಆಗ್ತದೆ. सत्युग त्रेता में तो गायन होता नहीं. बाप समझाते हैं, हे आत्मा अपना मन बुद्धि से प्रभात के समय मुझ बाप को याद करो. ಬಾಬೋರು ಹೇಳ್ತಿದ್ದಾರೆ, ಹೇ ಆತ್ಮಗಳೇ, ನಿಮ್ಮ ಮನ ಬುದ್ಧಿಯಿಂದ ಪ್ರಭಾತದ ಸಮಯದಲ್ಲಿ ನನ್ನನ್ನು ನೆನಪು ಮಾಡಿ. भक्त लोग अक्सर करके रात को जागते हैं, कुछ न कुछ याद करते हैं. यहाँ की रस्म रिवाज फिर भक्ति मार्ग में चली आई है. ಕೆಲವು ಭಕ್ತರು ರಾತ್ರಿ ಎದ್ದು ನೆನಪು ಮಾಡ್ತಾರೆ. ಈ ರೀತಿ ನೀತಿ ಸಂಗಮ ಯುಗದಿಂದ ಭಿನ್ನ ಭಿನ್ನ ಯುಕ್ತಿಗಳನ್ನು ಬಾಬಾ ಕೊಡ್ತಾರೆ. भारत इतना समय पहले दैवी राजस्थान था, फिर क्षत्रिय राजस्थान हुआ, फिर वैश्य राजस्थान बना. दिन प्रतिदिन तमो प्रधान बनते जाते हैं, गिरना जरूर है. ಬಾಬೋರು ಹೇಳ್ತಿದ್ದಾರೆ, ಭಾರತ ಮೊದಲು ದೈವಿ ರಾಜಸ್ಥಾನ ಇತ್ತು, ಆಮೇಲೆ ತ್ರೇತಾಯುಗದಲ್ಲಿ ಕ್ಷತ್ರಿಯ ರಾಜಸ್ಥಾನ ಆಗ್ತದೆ, ಆಮೇಲೆ ದ್ವಾಪರ ಯುಗದಿಂದ ವೈಶ್ಯ ರಾಜಸ್ಥಾನ. ದಿನ ಪ್ರತಿದಿನ ತಮೋ ಪ್ರಧಾನ ಆಗ್ತಾ ಹೋಗ್ತದೆ. ಕೆಳಗಡೆಯಂತೂ ಬೀಳಲೇಬೇಕು, ಇಳಿಯಲೇಬೇಕು. मुख्य है यह चक्र, चक्र को जानने से तुम चक्रवर्ती राजा बनते हो. ಬಾಬೋರು ಹೇಳ್ತಿದ್ದಾರೆ, ಎಲ್ಲದಕ್ಕಿಂತ ಮುಖ್ಯವಾದುದು ಈ ಸೃಷ್ಟಿ ಚಕ್ರ, ಸುದರ್ಶನ ಚಕ್ರ. ಚಕ್ರವನ್ನು ತಿಳಿದುಕೊಂಡಿದ್ದೇ ಆದರೆ ಚಕ್ರವರ್ತಿ ರಾಜ ಆಗ್ತೀರಿ. अभी तुम कलयुग में बैठे हो, सामने सतयुग है. यह चक्र कैसे फिरता है इसका तुमको ज्ञान है. ಬಾಬೋರು ಹೇಳ್ತಿದ್ದಾರೆ, ನೀವೆಂತೂ ಈಗ ಕಲಿಯುಗದಲ್ಲಿ ಕುಳಿತಿದ್ದೀರಿ, ಸಮ್ಮುಖದಲ್ಲಿ ಸತ್ಯುಗ ಇದೆ. ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಈ ಜ್ಞಾನ ನಿಮ್ಮಲ್ಲಿದೆ. जानते हो कल हम सत्युगी राजधानी में होंगे, कितना सहज है. ನಾಳೆ ದಿನ ನಾವು ಸತ್ಯುಗಿ ರಾಜಧಾನಿಯಲ್ಲಿ ಇರ್ತೀವಿ, ಎಷ್ಟೊಂದು ಸಹಜವಾದ ಜ್ಞಾನ. ऊपर में त्रिमूर्ति शिव भी है, ಮೇಲ್ಗಡೆ ತ್ರಿಮೂರ್ತಿ ಶಿವನ ಚಿತ್ರ ಇದೆ, ಚಕ್ರ भी है, ಲಕ್ಷ್ಮೀ ನಾರಾಯಣ भी इसमें आ जाते हैं. ಬಾಬೋರು ಹೇಳ್ತಿದ್ದಾರೆ, ಸೃಷ್ಟಿ ಚಕ್ರನೂ ಇದೆ, ಲಕ್ಷ್ಮೀನಾರಾಯಣರು ಈ ಚಿತ್ರದಲ್ಲಿದ್ದಾರೆ. यह चित्र सामने रखा हुआ तो कोई को सहज ರೀತಿ समझा सकते हो. ಬಾಬೋರು ಹೇಳ್ತಿದ್ದಾರೆ, ಈ ಸೃಷ್ಟಿ ಚಕ್ರದ ಚಿತ್ರವನ್ನು ಮುಂದಿಟ್ಕೊಳ್ಳಿ, ಯಾರಿಗೆ ಬೇಕಾದರೂ ಒಳ್ಳೆ ರೀತಿ ತಿಳಿಸ್ಕೊಡ್ಬೋದು. ಭಾರತ ದೈವಿ ರಾಜಸ್ಥಾನ ತ ಅಭಿ ನಹೀ ಹೈ. ಭಾರತ ದೈವಿ ರಾಜಸ್ಥಾನ ಆಗಿತ್ತು, ಈಗ ಇಲ್ಲ. ಸಿಂಗಲ್ ತಾಜ್ ವಾಲೆ ಭಿ ನಹೀ ಹೈ, सिंगल किरीटनू ಇಲ್ಲ ಈಗ. चित्रों पर भी तुम बच्चों को समझाना है, यह चित्र बहुत ವ್ಯಾಲ್ಯುಬಲ್ है. ಚಿತ್ರಗಳ ಮೇಲೇ ನೀವು ಮಕ್ಕಳು ತಿಳ್ಕೊಳ್ಬೇಕು, ಈ ಚಿತ್ರಗಳು ಬಹಳ ಅಮೂಲ್ಯವಾಗಿದೆ. कितनी वंडरफुल चीज़ है, तो वंडरफुल ರೀತಿ भी समझाना पड़े. ಬಾಬೋರು ಹೇಳ್ತಿದ್ದಾರೆ, ಈ ಭಗವಂತನ ಜ್ಞಾನ ವಿಚಿತ್ರವಾದ ಜ್ಞಾನ, ಆಶ್ಚರ್ಯಕರ ಜ್ಞಾನ ವಂಡರ್ಫುಲ್ ರೀತಿಯಲ್ಲೇ ತಿಳಿಸ್ಕೊಡ್ಬೇಕಾಗಿದೆ. यह जाड़ और त्रिमूर्ति का चित्र भी सबको अपने अपने घर में रखना पड़े. ಈ ಮಾನವ ವಂಶವೃಕ್ಷದ ಚಿತ್ರ ಮತ್ತು ತ್ರಿಮೂರ್ತಿಯ ಚಿತ್ರ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು. कोई भी मित्र संबंधी आदि आए तो इन चित्रों पर ही समझाना चाहिए. ನಿಮ್ಮ ಮಿತ್ರ ಸಂಬಂಧಿಕರು ನಿಮ್ಮ ಮನೆಗೆ ಬಂದಾಗ ಈ ಚಿತ್ರಗಳ ಮೇಲೆ ತಿಳಿಸ್ಕೊಡಿ. यह वर्ल्ड की हिस्ट्री जियोग्राफी है, हर एक बच्चे के पास ये चित्र जरूर होने चाहिए. ಬಾಬೋರು ಹೇಳ್ತಿದ್ದಾರೆ, ಇದು ವಿಶ್ವದ ಇತಿಹಾಸ ಭೂಗೋಳ ತಿಳಿಸುವಂಥ ಚಿತ್ರ
ಪ್ರತಿಯೊಂದು ಮಕ್ಕಳು ಈ ಚಿತ್ರವನ್ನು ಅವಶ್ಯವಾಗಿ ಇಟ್ಕೊಳ್ಬೇಕು. साथ में अच्छे अच्छे गीत भी हो. आखिर वह दिन आया आज, बरोबर बाबा आया हुआ है, हमको राजयोग सिखलाते हैं. ಬಾಬೋರು ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಇಟ್ಕೊಳ್ಳಿ. ಕೊನೆಗೂ ಆ ದಿನ ಬಂತು, ಬರೋಬರ್ ಬಾಬಾ ಬಂದಿದ್ದಾರೆ, ನಮಗೀಗ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. चित्र तो कोई भी मांगे मिल सकते हैं, गरीबों को फ्री मिल सकते हैं, परंतु समझाने के भी ताकत चाहिए. ಚಿತ್ರ ಯಾರು ಬೇಕಾದರೂ ತೆಗೆದುಕೊಳ್ಬೋದು, ಬಡವರಿಗೆ ಉಚಿತವಾಗಿ ಕೊಡ್ಬೋದು, ಆದರೆ ತಿಳಿಸ್ಕೊಡುವಂಥ ತಾಕತ್ತು ಮಕ್ಕಳಿಗೆ ಬೇಕು. ಯಾ ಹೇ ಅವಿನಾಶಿ ಜ್ಞಾನರತ್ನೋ ಕಾ ಖಜಾನ. ಇದಾಗಿದೆ ಅವಿನಾಶಿ ಜ್ಞಾನರತ್ನಗಳ ಖಜಾನೆ. ತುಮ್ ದಾನಿ ಹೋ, तुम्हारे जैसा अविनाशी ज्ञान रत्नों का दान कोई कर नहीं सकता. ಬಾಬೋರು ಹೇಳ್ತಿದ್ದಾರೆ, ನೀವು ದಾನಿಗಳಾಗಿದ್ದೀರಿ, ನೀವೀಗ ಅವಿನಾಶಿ ಜ್ಞಾನರತ್ನಗಳ ದಾನವನ್ನು ಮಾಡ್ತೀರಿ. ಐಸಾ ದಾನ್ ಕೊಯ್ ಹೋತಾ ನಹಿ. ಇನ್ಯಾರೂ ಇಂಥ ದಾನ, ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡೋದಕ್ಕೆ ಸಾಧ್ಯ ಇಲ್ಲ. ತೋ ದಾನ ಕರ್ನಾ ಚಾಹಿಯೇ, ಜೋ ಆಯೇ ಉನ್ಕೋ ಸಮಜಾನಾ ಚಾಹಿಯೇ. ಬಾಬೋರು ಹೇಳ್ತಿದ್ದಾರೆ, ದಾನ ಕೊಡ್ತಾ ಇರಿ, ಯಾರೇ ಬಂದರೂ ಅವ್ರಿಗೆ ತಿಳಿಸ್ಕೊಡಿ. ಫಿರ್ ಏಕ್ ದೋ ಕೋ ದೇಖ್ ಬಹುತ್ ಆಯೆಂಗೆ. ಒಬ್ಬರನ್ನೊಬ್ಬರು ನೋಡಿ ಮತ್ತೆ ಬಹಳ ಜನ ಬರ್ತಾರೆ. ಯಾ ಚಿತ್ರ ಮೋಸ್ಟ್ ವ್ಯಾಲ್ಯುಬಲ್ ಚೀಸ್ ಹೇ, ಅಮೂಲ್ಯ ಹೇ. ಈ ಚಿತ್ರ ಬಹಳ ಅಮೂಲ್ಯವಾದ ವಸ್ತು. ಜೈಸೆ ತುಮ್ ಭಿ ಅಮೂಲ್ಯ ಕಹಲಾತೆ ಹೋ, ತುಮ್ ಕೌಡಿ ಸೆ ಹೀರೆ ಜೈಸಾ ಬಂತೆ ಹೋ. ಬಾಬೋರು ಹೇಳ್ತಿದ್ದಾರೆ, ನೀವು ಅಮೂಲ್ಯ ಆಗುತ್ತೀರಿ, ಕವಡೆ ಸಮಾನ ಇದ್ದವರು ವಜ್ರ ಸಮಾನ ಆಗ್ತೀರಿ. ಯಾ ಚಿತ್ರ ವಿಲಾಯತೆ ಮೇಲೆ ಜಾಕರ್ ಕೊಯ್ ಸಮಜಾಯೇ ತೋ ಕಮಾಲ್ ಹೋ ಜಾಯ್. ಬಾಬನ ಈ ಚಿತ್ರಗಳನ್ನು ಯಾರಾದರೂ ವಿದೇಶಕ್ಕೆ ತೆಗೆದುಕೊಂಡು ಹೋಗಿ ತಿಳಿಸಿ, ಆಗ ಕಮಾಲ್ ಆಗ್ತದೆ. ಇತನಾ ಸಮಯ ಯಾ ಸನ್ಯಾಸಿ ಲೋಗ್ कहते आए कि हम भारत का योग सिखलाते हैं. ಸನ್ಯಾಸಿಗಳು ಹೇಳಿದ್ದು, ನಾವು ಭಾರತದ ಯೋಗ ಕಲಿಸ್ತೀವಿ ಅಂತ. ಹರೇಕ್ ಅಪನಿ ಧರ್ಮಕ್ಕೆ ಮಹಿಮಾ ಕರ್ತೆ ಹೇ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದ ಮಹಿಮೆಯನ್ನು ಮಾಡ್ಕೊಳ್ತಾರೆ. बौद्ध धर्म वाले कितने को बौद्धि बना देते हैं, परंतु उससे फ़ायदा तो कुछ भी नहीं. ಬುದ್ಧ ಧರ್ಮದವರು ಅನೇಕರನ್ನು ಬೌದ್ಧಿಗಳನ್ನಾಗಿ ಮಾಡ್ತಾರೆ, ಅದರಿಂದ ಏನೇನೂ ಫಾಯ್ದೆ ಇಲ್ಲ. तुम तो यहाँ मनुष्य को बंदर से मंदिर लायक बनाते हो. ಆದರೆ ನೀವೀಗ ಮಕ್ಕಳು, ಮನುಷ್ಯರು ಕೋತಿ ಸಮಾನ ಬುದ್ಧಿಯವರನ್ನು ಮಂದಿರ ಲಾಯಕರನ್ನಾಗಿ ಮಾಡ್ತೀರಿ. भारत में ही संपूर्ण निर्विकारी थे. भारत घोरा था, अभी भारत काला है. ಭಾರತೀಯರೇ ಸಂಪೂರ್ಣ ನಿರ್ವಿಕಾರಿಗಳಿದ್ದರು, ಭಾರತ ಸುಂದರ ಆಗಿತ್ತು, ಈಗ ಕಪ್ಪಾಗ್ಬಿಟ್ಟಿದೆ. ಕಿತನೆ ಮನುಷ್ಯ ಹೇ, ಸತ್ಯುಗ್ ಮೇ ತೋ ಬಹುತ್ ತೋಡೆ ಹೋಂಗನ. ಈಗ ಎಷ್ಟೊಂದು ಮನುಷ್ಯರು, ಆದರೆ ಸತ್ಯುಗದಲ್ಲಿ ಜನಸಂಖ್ಯೆ ಸ್ವಲ್ಪ ಇರ್ತದೆ. ಸಂಗಮ್ ಪರ್ ಹಿ ಬಾಪ್ ಆಕರ್ ಸ್ಥಾಪನಾ ಕರ್ತೆ ಹೇ. ಸಂಗಮ ಯುಗದಲ್ಲೇ ಬಾಬಾ ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. राजयोग सिखलाते हैं, उन बच्चों को ही सिखलाते हैं जिन्होंने कल्प पहले भी सीखा था. ರಾಜಯೋಗವನ್ನು ಯಾರಿಗೆ ಕಲಿಸ್ಕೊಡ್ತಾರೆ? ಕಲ್ಪದ ಹಿಂದೆ ಯಾವ ಮಕ್ಕಳಿಗೆ ಕಲಿಸಿದ್ದರೋ ಅಂಥ ಮಕ್ಕಳಿಗೆ ಕಲಿಸ್ತೀನಿ ಅಂತ ಬಾಬಾ ಹೇಳ್ತಾರೆ. ಸ್ಥಾಪನಾ ತೋ ಹೋನಿ ಹಿ ಹೇ, ಸ್ಥಾಪನೆಯಂತೂ ಆಗಲೇಬೇಕು. ಬಚ್ಚೆ ರಾವಣ ಸೆ ಹಾರ್ ಖಾತೆ ಹೇ, फिर रावण पर जीत पाते हैं, कितना सहज है. ಮಕ್ಕಳು ದ್ವಾಪರ ಯುಗದಿಂದ ರಾವಣನಿಗೆ ಸೋತು ಹೋಗಿದ್ರಿ, ಈಗ ಪುನಃ ನೀವೇ ಮತ್ತೆ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಿ. तो बच्चों को बड़े चित्र बनवाकर उस पर सर्विस करने चाहिए. बड़े बड़े अक्षर होने चाहिए, लिखना चाहिए. यहाँ से भक्ति मार्ग शुरू होता है. जरूर जब दुर्गति पूरी होगी तब तो बाप सदगति करने आएंगे ना. ಬಾಬೋರು ಯಾವಾಗ ದುರ್ಗತಿ ಪೂರ್ಣ ಮುಗಿಯುವಂಥ ಸಮಯ ಬರ್ತದೆ, ಆಗ ಬಾಬಾ ಸದ್ಗತಿಯನ್ನು ಕೊಡೋದಕ್ಕೆ ಬರ್ತಾರೆ. ದೊಡ್ಡ ದೊಡ್ಡ ಚಿತ್ರಗಳು,
ಮತ್ತು ಅದರಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಿರುವಂಥ ಚಿತ್ರವನ್ನು ತಯಾರು ಮಾಡಿ ಸರ್ವೀಸನ್ನು ಮಾಡಬೇಕು ಅಂಥೇಳಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. बाबा ने समझाया है ऐसे कभी भी किसको नहीं कहना कि भक्ति न करो, नहीं, बाप का परिचय दे समझाना है तब तीर लगेगा. ಈ ರೀತಿ ಅಂತೂ ನೀವು ಹೇಳಬೇಡಿ, ಭಕ್ತಿ ಮಾಡಬೇಡಿ ಅಂತ ಹೇಳಬೇಡಿ, ಆದರೆ ಬಾಬನ ಪರಿಚಯವನ್ನು ತಿಳಿಸ್ಕೊಡಿ, ಆಗ ಬಾಣ ತಾಗ್ತದೆ. ತುಮ್ ಜಾನ್ತೆ ಹೋ ಮಹಾಭಾರತ್ ಲಡಾಯಿ ಕ್ಯೋ ಕಹಾ ಜಾತಾ ಹೈ. ಮಹಾಭಾರತ ಲಡಾಯಿ ಅಂತ ಏಕೆ ಹೇಳಲಾಗುವುದು? ಕ್ಯೋಂಕಿ यह बड़ा भारी यज्ञ है, इस यज्ञ से ही ये लड़ाई प्रज्वलित हुई है. ಬಾಬುರು ಹೇಳ್ತಿದ್ದಾರೆ, ಇದು ಮಹಾಭಾರತದ ಯುದ್ಧ, ದೊಡ್ಡದಾದ ಯಜ್ಞ ಆಗಿದೆ. ಈಗ ಸಂಗಮ ಯುಗದಲ್ಲಿ ಈ ಯಜ್ಞದಿಂದ ಈ ಯುದ್ಧ ಪ್ರಜ್ವಲಿತ ಆಗ್ತದೆ. ಯಾ ಪುರಾಣಿ ದುನಿಯಾ ಖತಮ್ ಹೋನಿ ಹೈ, ಈ ಹಳೆ ಪ್ರಪಂಚ ಖತಮ್ ಆಗ್ತದೆ. ಯಾ ಬಡಾ ಭಾರಿ ಯಜ್ಞ ಹೈ, इस यज्ञ से ही ये लड़ाई प्रज्वलित हुई है. ये पुरानी दुनिया ख़त्म होनी है. यह बातें तुम्हारी बुद्धि में हैं. मनुष्यों को पीस प्राइज़ मिलती रहती है, परंतु पीस तो होती नहीं. ಬಾಬುರು ಹೇಳ್ತಿದ್ದಾರೆ, ಈಗ ಹಳೆ ಪ್ರಪಂಚ ಖತಮ್ ಆಗ್ತದೆ ಅಂತ ನಿಮ್ಮ ಬುದ್ಧಿಯಲ್ಲಿ ಇದೆ. ಮನುಷ್ಯರಿಗೆ ಶಾಂತಿಯ ಬಹುಮಾನ ಕೊಡ್ತಾ ಇರ್ತಾರೆ, ಆದರೆ ಯಾರಿಗೂ ಪೀಸ್ ಅಂತೂ ಇಲ್ಲ, ಜಗತ್ತಿನಲ್ಲೂ ಶಾಂತಿ ಇಲ್ಲ. वास्तव में पीस स्थापन करने वाला तो एक ही बाप है. ವಾಸ್ತವಿಕವಾಗಿ ಶಾಂತಿಯನ್ನು ಸ್ಥಾಪನೆ ಮಾಡುವಂಥವರು ಒಬ್ಬರೇ ತಂದೆಯಾಗಿದ್ದಾರೆ. ಉನ್ಕೆ ಸಾಥ್ ತುಮ್ ಮದದ್ಗಾರ್ ಹೋ. ಶಾಂತಿಯ ಸ್ಥಾಪನೆ ಮಾಡುವಂಥ ಬಾಬನ ಜೊತೆಯಲ್ಲಿ ನೀವು ಮಕ್ಕಳು, ಸಹಯೋಗಿಗಳು, ಸಹಕಾರಿಗಳು, ಸಹಭಾಗಿಗಳು ಆಗಿದ್ದೀರಿ. ಪ್ರೈಸ್ ಭೀ ತುಮಕೋ ಮಿಲ್ತಿ ಹೈ, ಬಹುಮಾನ ಸಿಗೋದು ನಿಮಗೆ. ಬಾಪ್ಕೋ ಥೋಡೆ ಈ ಪ್ರೈಸ್ ಮಿಲ್ತಿ ಹೈ, ಶುಭಾವನ್ಗಂತೂ ಯಾವುದೇ ಬಹುಮಾನ ಸಿಗೋದಿಲ್ಲ. ಬಾಪು ತೋ ಹೇ ದೇನೆ ವಾಲಾ, ಬಾಬುರಾಗಿದ್ದಾರೆ, ಪ್ರೈಸ್ ಕೊಡುವಂಥವರಾಗಿದ್ದಾರೆ. ತುಮಕೋ ನಂಬರ್ವಾರ್ ಪುರುಷಾರ್ಥ ಅನುಸಾರ ಪ್ರೈಸ್ ಮಿಲ್ತಿ ಹೈ. ಬಾಬನ ಕಾರ್ಯದಲ್ಲಿ ನೀವು ಸಂಗಮ ಯುಗದಲ್ಲಿ ಮದದ್ಗಾರ ಆಗಿದ್ದಕ್ಕೋಸ್ಕರ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಬಹುಮಾನ ಸಿಗ್ತದೆ. तुम अभी प्यूरिटी, पीस, प्रॉस्पेरिटी स्थापन कर रहे हो. बेशुमार बच्चे होंगे, कितनी भारी प्राइस है. जानते हो जितना जो मेहनत करेंगे उनको सूर्यवंशी राजधानी की प्राइज़ मिलेगी. ಬಾಬುರು ಹೇಳ್ತಿದ್ದಾರೆ, ಮಕ್ಕಳಿಗೆ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಸಿಗ್ತದೆ. ಎಷ್ಟು ದೊಡ್ಡದಾದ ಬಹುಮಾನ ಆಗಿದೆ. ನಾವೆಷ್ಟೆಷ್ಟು ಪರಿಶ್ರಮ ಪಡ್ತೀವಿ ಅಷ್ಟು ಸೂರ್ಯವಂಶಿ ರಾಜಧಾನಿಯ ಪ್ರೈಸು ಸಿಗ್ತದೆ. ಬಾಪ್ ಹೇ ಶ್ರೀಮತ್ ದೇನೆ ವಾಲಾ, ऐसे नहीं बाबा आशीर्वाद करो. स्टूडेंट को राय दी जाती है कि बाप को याद करो तो तुम्हारे विकर्म विनाश होंगे. ಬಾಬಾ ಈಗ ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ಯಾರು ಎಷ್ಟು ಮೆಹನತ್ ಮಾಡ್ತೀರಿ ಅವರಿಗೆ ಸೂರ್ಯವಂಶಿ ರಾಜಧಾನಿಯ ಪ್ರೈಸ್ ಸಿಕ್ಬಿಡ್ತದೆ. ಈ ರೀತಿ ಎಲ್ಲ ಬಾಬಾ ಆಶೀರ್ವಾದ ಮಾಡ್ತೀನಿ ಅಂತಲ್ಲ, ಸ್ಟೂಡೆಂಟ್ಗಳಿಗೆ ಬಾಬಾ ಹೇಳ್ತಾರೆ, ಬಾಪ್ಕೋ ಯಾದ್ ಕರೋ ತೋ ತುಮಾರೇ ವಿಕರ್ಮ ವಿನಾಶ ಹೋಂಗೆ. ಸ್ಟೂಡೆಂಟಿಗೆ ಬಾಬಾ ಶ್ರೀಮತ ಕೊಡ್ತಿದ್ದಾರೆ, ಬಾಬನನ್ನು ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ಯೋಗ ಬಲ್ ಸೇ ಹಿ ತುಮಾರಿ ಆತ್ಮ ಪವಿತ್ರ ಬನೇಗಿ. ಯೋಗ ಬಲದಿಂದಲೇ ನಿಮ್ಮ ಆತ್ಮ ಪವಿತ್ರ ಆಗ್ತದೆ. ತುಮ್ ಸಬ್ ಸೀತಾಯೇ ಹೋ, ನೀವೆಲ್ಲ ಸೀತೆಯರು. ಆಗ ಸೇ ಪಾರ್ ಹೋತಿ ಹೋ, या तो योग बल से पार होना है या तो आग में जलना पड़ेगा. ಬಾಬುರು ಹೇಳ್ತಿದ್ದಾರೆ, ಯೋಗ ಬಲದಿಂದ ಪಾರಾಗಿ, ಇಲ್ಲ ಅಂದರೆ ಈ ಕಾಮಕ್ರೋಧಗಳ ಅಗ್ನಿಯಲ್ಲಿ ಸುಟ್ಟೋಗ್ಬಿಡ್ತೀರಿ. ದೇಹ ಸಹಿತ ಸಬ್ ಸಂಬಂಧ ಕೋ ತ್ಯಾಗ್, ಏಕ್ ಮೋಸ್ಟ್ ಬಿಲವೆಡ್ ಬಾಪ್ ಕಿ ಯಾದ್ ಕರ್ನಾ ಹೇ. ದೇಹ ಸಹಿತವಾಗಿ ಸರ್ವ ಸಂಬಂಧವನ್ನು ತ್ಯಾಗ ಮಾಡಿ ಒಬ್ಬ ಮೋಸ್ಟ್ ಬಿಲವೆಡ್ ಬಾಬನನ್ನು ನೆನಪು ಮಾಡಿ. परंतु ये याद निरंतर रहने में बड़ी मुश्किल लगता है, टाइम लगता है. ಬಾಬುರು ಹೇಳ್ತಿದ್ದಾರೆ, ನಿರಂತರವಾಗಿ ಮೋಸ್ಟ್ ಬಿಲವೆಡ್ ಬಾಬನ ನೆನಪಿನಲ್ಲಿ ಇರಿ.
ದೇಹ ಸಹಿತವಾಗಿ ಸರ್ವ ಸಂಬಂಧವನ್ನು ತ್ಯಾಗ ಮಾಡಿ, ಆದರೆ ಸಮಯ ಬೇಕು, ಕಷ್ಟನೂ ಆಗ್ತದೆ. गाया भी हुआ है योग अग्नि, भारत का प्राचीन योग अज्ञान मशहूर है क्योंकि गीता है सर्वशास्त्रमयी ಶಿರೋಮಣಿ. ಬಾಬಾ ಹೇಳ್ತಿದ್ದಾರೆ, ಭಾರತದ ಪ್ರಾಚೀನ ಯೋಗ ಜ್ಞಾನ ಪ್ರಸಿದ್ಧ ಆಗಿದೆ. ಗೀತೆಗೇ ಸರ್ವಶಾಸ್ತ್ರಗಳ ಶಿರೋಮಣಿ ಅಂತ ಮಹಿಮೆ ಮಾಡಲಾಗ್ತದೆ. उसमें राजयोग अक्षर है, परंतु राज अक्षर तुम कर सिर्फ योग अक्षर पकड़ लिया है. ರಾಜಯೋಗ ಈ ಅಕ್ಷರ ಇದೆ, ಆದರೆ ರಾಜ ಅಕ್ಷರ ಗುಮ್ ಮಾಡಿ ಕೇವಲ ಯೋಗ ಅಕ್ಷರವನ್ನು ಇಟ್ಕೊಂಡಿದ್ದಾರೆ. ಬಾಪ್ ಬಿಗರ್ ಕೊಯಿ ಕ ನ ಸಕೆ कि इस राजयोग से मैं तुमको राजाओं का राजा बनाऊंगा. ಬಾಬನ ಹೊರತು ಮತ್ತಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರಾಜಯೋಗದಿಂದ ನಿಮಗೆ ರಾಜರಿಗೆ ರಾಜ ಆಗಿ ಮಾಡ್ತೀನಿ. ಅಭಿ ತುಮ್ ಶಿವಬಾಬಾಕ್ಕೆ ಸಮ್ಮುಖ ಬೈಟೆ ಹೋ, ನೀವೀಗ ಶಿವಬಾಬನ ಸಮ್ಮುಖದಲ್ಲಿ ಕುಳಿತಿದ್ದೀರಿ. जानते हो हम सब आत्माएं वहाँ परमधाम में निवास करने वाली है, फिर शरीर धारण कर पाठ बजाती हैं. ವಾಸ್ತವಿಕವಾಗಿ ಎಲ್ಲ ಆತ್ಮಗಳು ಪರಮಧಾಮದ ನಿವಾಸಿಗಳು. ಆಮೇಲೆ ಶರೀರ ಧಾರಣೆ ಮಾಡಿ ಪಾಠನ ಮಾಡ್ತೀವಿ. ಪುನರ್ಜನ್ಮ ಶಿವ ಬಾಬಾ ತೋ ನಹಿ ಲೇತೆ, ಆದರೆ ಬಾಬಾ ಪುನರ್ಜನ್ಮದಲ್ಲಿ ಬರೋದಿಲ್ಲ. ಬ್ರಹ್ಮ ವಿಷ್ಣು ಶಂಕರ್ ಕೋ ಭಿ ಪುನರ್ಜನ್ಮ ನಹಿ ಲೇನಾ ಹೇ. ಈ ಬ್ರಹ್ಮ ವಿಷ್ಣು ಶಂಕರರು ಪುನರ್ಜನ್ಮ ತೆಗೆದುಕೊಳ್ಳೋದಿಲ್ಲ. ಬಾಪ್ कहते हैं मैं आता ही हूँ पतित से पावन बनाने, इसलिए सब याद करते हैं पतित पावन आवो. एक्यूरेट अक्षर हैं. ಬಾಬೂರು ಬರೋದೇ ಪತಿತರನ್ನು ಪಾವನ ಮಾಡೋದಕ್ಕೆ. ಅದರಿಂದ ಎಲ್ಲರೂ ನೆನಪು ಮಾಡ್ತಾರೆ, ಪತಿತ ಪಾವನ ಬಾ. ಈ ಅಕ್ಷರ ಕರೆಕ್ಟ್ ಆಗಿದೆ. बाप कहते हैं हम तुमको पावन सो देवी देवता बना रहे हैं, तो इतना नशा भी चढ़ना चाहिए. ಬಾಬಾ ಈಗ ನಮಗೆ ಪಾವನ ದೇವಿ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಆದಮೇಲೆ ನಶೆನೂ ಬಹಳ ಇರಬೇಕು. ಬಾಬಾ ಇನ್ಮೆ ಆಕರ್ ಹಮ್ಕೋ ಶಿಕ್ಷಾ ದೇ ರಹೆ ಹೇ. ಈ ಬ್ರಹ್ಮನ ತನುವಿನಲ್ಲಿ ಶಿವಬಾಬಾ ಬಂದು ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಇಸ್ ಫಲೋं के बगीचे का भगवान बाबा आया है, बाबा का हमने हाथ पकड़ा है. ಈ ಹೋದೋಟದ ಭಗವಾನ್ ಶಿವಬಾಬಾ ಬಂದಿದ್ದಾರೆ. ಬಾಬಾ ಈಗ ನಮ್ಮ ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ. इसमें सारी बुद्धि की बातें हैं. ಈ ಜ್ಞಾನ ಯೋಗ ಧಾರಣೆ ಸೇವೆ ಈ ಎಲ್ಲದೂ ಸಹಾಯದಲ್ಲಿ ಬುದ್ಧಿಯ ಮಾತೇ ಇದೆ. ಬಾಬಾ हमको उस पार विषय सागर से क्षीर सागर में ले जाते हैं. ಬಾಬಾ ಈಗ ನಮಗೆ ಆ ದಡ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗ್ತಾರೆ. वहाँ विषु होती नहीं, इसलिए उनको वॉइसलेस वर्ड कहा जाता है. ಬಾಬೂರೀಗ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಕ್ಷೀರ ಸಾಗರದಲ್ಲಿ ಸತ್ಯುಗದಲ್ಲಿ ಯಾವುದೇ ವಿಷ ಇಲ್ಲ. ಆದ್ದರಿಂದ ವೈಸ್ಲೆಸ್ ವರ್ಲ್ಡ್ ನಿರ್ವಿಕಾರಿ ಪ್ರಪಂಚ ಅಂತ ಹೇಳಲಾಗ್ತದೆ. ನಿರ್ವಿಕಾರಿ ಭಾರತ था, अब वो विकारी बना हुआ है. ये चक्र भारत के लिए ही है. भारतवासी ही चक्र लगाते हैं और धर्म वाले पूरा चक्र नहीं लगाते, वह तो पिछाड़ी में आते हैं. ಬಾಬೂರೀಗ ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗ್ತಾರೆ. ನಿರ್ವಿಕಾರಿ ಭಾರತ ಇತ್ತು, ಆದರೆ ಈಗ ಇದು ವಿಕಾರಿ ಭಾರತ ಆಗಿದೆ. ಈ ಚಕ್ರ ಭಾರತಕ್ಕೋಸ್ಕರನೇ. ಭಾರತವಾಸಿಯರೇ 84 ಜನ್ಮದ ಚಕ್ರದಲ್ಲಿ ಬರ್ತೀರಿ. ಬೇರೆ ಧರ್ಮದವರು ಯಾರೂ ಸಹ ಈ ಪೂರ್ಣ ಚಕ್ರದಲ್ಲಿ ಬರೋದಿಲ್ಲ. ಅವರೆಲ್ಲ ತಡವಾಗಿ ಈ ಸೃಷ್ಟಿ ನಾಟಕದಲ್ಲಿ ಪಾರ್ಟ್ ಮಾಡೋದಕ್ಕೆ ಬರ್ತಾರೆ. ಇದು ವಂಡರ್ಫುಲ್ ಬಡಾ ಚಕ್ರ ಹೇ.
ಬುದ್ಧಿ ಮೇ ನಶಾ ರಹನಾ ಚಾಹಿಯೆ. ಇದು ಬಹಳ ಆಶ್ಚರ್ಯಕರವಾದ ಚಕ್ರ ಆಗಿದೆ. ಬುದ್ಧಿಯಲ್ಲಿ ನಶೆ ಇರಬೇಕು. इन विघ्नों इन चित्रों पर बड़ा अटेंशन देना चाहिए. सर्विस करके दिखाओ. विलायत में भी चित्र जाए तो नाम बाला होगा. विहंग मार्ग की सर्विस हो जाए. अच्छा. ಓಂ ಶಾಂತಿ. ಬಾಬುವರು ಹೇಳ್ತಿದ್ದಾರೆ, ಚಿತ್ರಗಳ ಬಗ್ಗೆ ಬಹಳ ಗಮನ ಇರಲಿ, ಸರ್ವಿಸ್ ಮಾಡಿ ತೋರಿಸಿ. ವಿಲಾಯತಿನಲ್ಲೂ ಈ ಚಿತ್ರಗಳನ್ನು ತೆಗೆದುಕೊಂಡೋಗಿ ಬಾಬನ ಹೆಸರು ಪ್ರತ್ಯಕ್ಷ ಆಗ್ತದೆ. ವಿಹಂಗ ಮಾರ್ಗದ ಸರ್ವಿಸ್ ಆಗ್ತದೆ. ಅಚ್ಚ. ಓಂ ಶಾಂತಿ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग नमस्ते. धारणा के लिए मुख्य सार फर्स्ट पॉइंट, अविनाशी ज्ञान रत्नों का खजाना जो मिला है उसे दान करना है. अपना समय खाने पीने जरमुई जगमुई में व्यर्थ नहीं गंवाना है. ಅವಿನಾಶಿ ಜ್ಞಾನರತ್ನಗಳ ಖಜಾನೆ ನಿಮಗೆ ಸಿಕ್ಕಿದೆ, ಅದನ್ನು ದಾನ ಮಾಡಿ. ನಿಮ್ಮ ಸಮಯವನ್ನು ಕೇವಲ ಊಟ ಮಾಡೋದ್ರಲ್ಲಿ ಅಥವಾ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತಿನಲ್ಲಿ ಸಮಯ ವ್ಯರ್ಥವಾಗಿ ಕಳೆಯಬೇಡಿ. ಬಾಬಾ ಕೊಟ್ಟಂಥ ಜ್ಞಾನರತ್ನಗಳ ಖಜಾನೆಯನ್ನು ನೀವು ದಾನ ಮಾಡ್ತಾ ಇರಬೇಕು. ಎರಡನೇದು, कौड़ी जैसे मनुष्यों को हीरे जैसा बनाने की सेवा करना है. ಕಲಿಯುಗದಲ್ಲಿ ಕೋಟಿ ಕೋಟಿ ಮನುಷ್ಯರ ಜೀವನ ಎಲ್ಲ ಕೌಡೆ ಸಮಾನ ಆಗಿದ್ದಾರೆ. ಅವರ ಜೀವನವನ್ನು ವಜ್ರ ಸಮಾನವಾಗಿ ಮಾಡುವಂತಹ ಸೇವೆಯನ್ನು ಮಾಡಿ. बाप से आशीर्वाद या कृपा मांगनी नहीं है, उनकी राय पर चलते रहना है. ಬಾಬನಿಂದ ಆಶೀರ್ವಾದವನ್ನು ಅಥವಾ ಕೃಪೆಯನ್ನು ಬೇಡುವ ಅವಶ್ಯಕತೆ ಇಲ್ಲ. ಬಾಬನ ಶ್ರೀಮತದ ಅನುಸಾರ ನಡೆಯಬೇಕು. वरदान, सेवा द्वारा प्राप्त मान मर्तबे का त्याग कर अविनाशी भाग्य बनाने वाले ಮಹಾತ್ಯಾಗಿ ಭವ. ಸೇವೆ ಮಾಡಿದಾಗ ಪ್ರಾಪ್ತಿಯಾದಂಥ ಮಾನ ಅಂತಸ್ತು ಎಲ್ಲ ತ್ಯಾಗ ಮಾಡಿ ಅವಿನಾಶಿ ಭಾಗ್ಯ ರೂಪಿಸಿಕೊಳ್ಳುವಂಥ ಮಹಾತ್ಯಾಗಿ ಭವ. ಸಂಗಮ ಯುಗದಲ್ಲಿ ಸಿಗುವ ಮಾನ ಮರ್ಯಾದೆ ಅದು ಸ್ವಲ್ಪ ಸಮಯದ್ದು, ಆದರೆ ಅವಿನಾಶಿ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವಂಥ ಮಹಾತ್ಯಾಗಿ ಭವ. आप बच्चे जो श्रेष्ठ कर्म करते हो, इस श्रेष्ठ कर्म अथवा सेवा का प्रत्यक्ष फल है सर्वद्वारा महिमा होना. ಬಾಬೂರಿಗ ಶ್ರೇಷ್ಠ ಕರ್ಮ ಅಥವಾ ಸೇವೆಯ ಪ್ರತ್ಯಕ್ಷ ಫಲ ಏನು ಸಿಗ್ತದೆ? ಸರ್ವರ ಮುಖಾಂತರ ಮಹಿಮೆ. ಸೇವಾದಾರಿ ಕೋ ಶ್ರೇಷ್ಠ ಗಾಯನ ಕಿ ಸೀಟ್ ಮಿಲ್ತಿ ಹೈ. ಸೇವಾದಾರಿಗಳಿಗೆ ಶ್ರೇಷ್ಠ ಗಾಯನದ ಸೀಟು ಸಿಗ್ತದೆ. मान मर्तबे की सीट मिलती है. वह सिद्धि अवश्य प्राप्त होती हैं, लेकिन ये सिद्धियाँ रास्ते की चट्टियाँ हैं या कोई फाइनल मंजिल नहीं है. इसलिए इसके त्यागवान भाग्यवान बनो. इसको ही कहा जाता है महात्यागी बनना. गुप्त महादानी की विशेषता है त्याग के भी त्याग. ಬಾಬುವರು ಹೇಳ್ತಿದ್ದಾರೆ, ನಿಮಗೆ ಸಂಗಮ ಯುಗದಲ್ಲಿ ಕೆಲವು ಮರ್ಯಾದೆಗಳು ಸಿಗ್ಬೋದು, ಆದರೆ ಇದು ರಸ್ತೆಯಲ್ಲಿ ಕೆಲವು ದಿಬ್ಬ ಇದ್ದಂತೆ. ಇದು ಫೈನಲ್ ಗುರಿ ಅಲ್ಲ. ಎಲ್ಲ ತ್ಯಾಗವಾನಾಗಿ ಆಗ ಭಾಗ್ಯವಾನ ಆಗ್ತೀರಿ, ಮಹಾತ್ಯಾಗಿಗಳು ಅಂತ ಮಹಿಮೆ ಮಾಡಲಾಗ್ತದೆ. ಗುಪ್ತ ಮಹಾದಾನಿಯ ವಿಶೇಷತೆ ಆಗಿದೆ ತ್ಯಾಗಕ್ಕೆ ಬಿ ತ್ಯಾಗಿ, ತ್ಯಾಗದಲ್ಲೂ ತ್ಯಾಗಿಗಳು. ಅಚ್ಚಾ. ಸ್ಲೋಗನ್, फरिश्ता बनना है तो साक्षी हो, हर आत्मा का पाठ देखो और सकाश दो. फरिश्ता बनना है तो साक्षी हो, हर आत्मा का पाठ देखो और सकाश दो. ಫರಿಸ್ತೆಗಳು ಆಗಬೇಕು ಎಂದರೆ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪ್ರತಿಯೊಂದು ಆತ್ಮದ ಪಾಠವನ್ನು ನೋಡಿ ಮತ್ತು ಆ ಆತ್ಮಗಳಿಗೆ
ಸಕಾಶನ್ನು ಕೊಡಿ. ಅಚ್ಚ. ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.
ಬಂಧನ ಕಳೆದೆ ಮುಕ್ತಿಯ ನೀಡಿದೆ ಹಾರುತನ ಬಳಿ ಬಂದೆ ಪರಮಾನಂದವ ಪಡೆದಿದೆ ಮನವು ಶಾಂತಿಯ ಗೀತೆಯು ನುಡಿಯುತ್ತಿದೆ ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಸಾರ್ಥಕಗೊಳಿಸಿತು ಬದುಕನು ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ